ತಾಲೂಕು, ಡಿಸ್ಟಿಕ್ ಗುಲ್ಬರ್ಗದಾಗ. ನಾನು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದಾಗ ನಾನು ನೌಕರಿಗೆ ಹೋಗಬೇಕು, ಹೆಂಡತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾ ಇದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಅವ್ರು ಯಾರೆಲ್ಲ ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ರೆಡ್ ಹ್ಯಾಂಡೆ ಒಂದು ದಿವಸ ರಾತ್ರಿ ಸಿಕ್ಕಿರೋದ, ಸಿಕ್ಕಾಕೊಂಡಾಗ ಇಬ್ಬರು ತೆಕ್ಕೆ ಕುಸ್ತಿ ಮಾಡಿದೆ, ಓಡಿ ಹೋದ್ರದಾದ. ಓಡಿ ಹೋದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡಿದೆ, ಇಬ್ಬರನ್ನ ಹೊಡಿಬೇಕಂತ ಮಚ್ಚೆ ಮಾಡಿದೆ ಅದ. ಮಚ್ಚೆ ಮಾಡಿಸಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಮಲ್ಕೊಂಡು ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಟ್ಟಿದ್ರದ, ಅದು ಇಬ್ಬರನ್ನೂ ಮಾಡ್ತಿದ್ದೆ. ಅವ್ನು ತಪ್ಪಿಸ್ಕೊಂಡೆ, ಇಬ್ಬರು ತೆಕ್ಕಿ ಕುಸುಮ ಓಡಿ ಹೋದೆ. ನಾನು ಆಕೆ ಸಿಟ್ಟನ್ನು ಆವೇಶದಲ್ಲಿ ಅವಳನ್ನು ಹೊಡೆದೆ. ಕೇಸ್ ಆಯಿತು, ಬಂದೆ. ಮತ್ತು ಜಾಮೀನು ಆಯ್ತದ 1 ವರ್ಷದ ನಂತರ. ಮತ್ತು ಜೈಲಿನಲ್ಲಿ ಇದ್ದಿರ್ತದ 4 ಜನ ಅಣ್ತಮ್ಮರು. ಅವರು ನನ್ನ ನಡತೆ ನೋಡಿಕೊಂಡು, ಸ್ವಾಭಾವಿಕ ನೋಡಿಕೊಂಡು, ಗುಣ ನೋಡ್ಕೊಂಡು, ನಮ್ಮ ಮಗಳು ಆಗು, ನೀನು ಜಾಬ್ ಆಗ್ತದೆ, ಮತ್ತು ನೀನು ಜಾಬ್ ಮೇಲೆ ಹೋಗ್ತೀಯ, ಮತ್ತು ಕಾಂಪ್ರಮೈಸ್ ಮಾಡಿಸ್ತೀವಿ, ಸತ್ತವ್ರನ್ನ ಬೀಗರಾಗಬೇಕು ಅಂತ ಹೇಳಿದ್ರದ. ಆಯ್ತು ರೀ ಅಂತೇಳಿ ಅಂದೆ. ನಿಮ್ಮ ಮಗಳಿಗೆ ಕುರುಡಿರಲಿ ಕುಂಟಿರಲಿ, ಮರ್ಯಾದೆಗೋಸ್ಕರ ನಾನು ಮರ್ಡರ್ ಮಾಡಿದೆ. ನೌಕರಿ ಕಳ್ಕೊಂಡೆ, 10 ಎಕರೆ ಜಮೀನು ಕಳ್ಕೊಂಡು ನಾನು ಕೇಸಿನ ಸಲುವಾಗಿ ಈ ಥರ ಆಯಿತು. ನಿಮ್ಮ ಮಗಳು ಕುರುಡಿರಲಿ ಕುಂಟಿರಲಿ, ಮರ್ಯಾದೆಯಿಂದ ಇದ್ದರೆ ಸಾಕು, ಆಯಿತು ಮಾಡ್ಕೋತೀನಿ ಅಂತ ಹೇಳಿದೆ. ಆಯ್ತು ಅಂದರು. ಅವ್ರದ್ದು ಕೇಸ್ ಬಿಟ್ಟು ಹೋಯ್ತು. ನನ್ನ ಬೇಲ್ ಇದ್ದದ 1 ವರ್ಷದೊಳಗೆ. ಬೇಲ್ ಹೋಗೋಣ, ಮತ್ತು ಏನು ಮಾತು ಕೊಟ್ಟಿದ್ದು ಜೈಲೊಳಗೆ ಆ ರೀತಿ ನಡೀತೀವಿ ಅಂತಂದು ಮನೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಆಯ್ತು ರೀ ಮಾಡ್ತೀವಿ ಅಂದ್ರೆ ಅದು ಖರ್ಚು ಎಲ್ಲ ಮದುವೆ ಖರ್ಚು ನನಗೆ ಕೊಟ್ಟಿರ್ತದ, ನಮ್ಮ ಮೇಲೆ ಹಾಕಿದ್ರು. ಆಯ್ತು ಅಂತೇಳಿ ಮದುವೆ ಮಾಡ್ಕೊಂಡೇ ರೀ. ಮುಂದೆ ಮಗಳಿಗೆ ಬಿಟ್ಟು ಹೋದ್ರದಾದ. ಇಲ್ಲೇ ಬಿಟ್ಟು ಹೋದ್ರು. ಒಂದು 2 ದಿನದಲ್ಲಿ ಮತ್ತೊಬ್ಬಕ್ಕೆ ಜೊತೆ ಕರ್ಕೊಂಡು ಬಾ ಅಂತ ಹೇಳಿದ್ರದ. ಕರ್ಕೊಂಡು ಹೋದ್ರದಾದ. ಹೋಗಲಿ, ಇಲ್ಲ ನಿಮ್ಮ ಜೊತೆ ಕಿರಿಕಿರಿ ಮಾಡೋಕತ್ತದ, ನೈಟ್ ಮಾಡೋದಕ್ಕೆ ತೊಂದರೆಗೆ ಮಾಡೋದಕ್ಕೆ ಇರಲಿ ಬಿಡು ಅಂತೇಳಿ ನಾವು ಕಾಕದವ್ರಿಗೆ ಹೇಳಿಸ್ತೀವಿ, ನಾವೆಲ್ಲ ಒಳ್ಳೇದು ಮಾಡಿ ಕಳಿಸ್ತೀವಿ. ಆಯ್ತು ಕರ್ಕೊಂಡು ಹೋದ್ರು. ಮುಂದೆ 1 ವಾರದ ನಂತರ ನಾವು ಹೋದೆ ಕರೀಲಿಕ್ಕೆ, ಯಾಕೋ ಬರಲಿಲ್ಲ ಅಂತೇಳಿ. ಹೊಸ ಮ್ಯಾರೇಜ್ ಅದು, ಅದಕ್ಕೆ ನಾನು ಕರೀಲಿಕ್ಕೆ ಹೋದೆ ರೀ. ಹೋದ ದಿವಸನೇ ಇಬ್ಬರು ಗಂಡ ಹೆಂಡತಿ ಮಲಗಿವ್ರು. ರಾತ್ರಿ ಊಟ ಮಾಡಿ ತಾಯಿನೇ ಬಂದು ಸ್ವತಃ ಒಬ್ಬನ ಹತ್ರ ಸೋದರ ಮಾವ ಬಂದ ನಡಿ ಅಂತ ಕರ್ಕೊಂಡು ಹೋದ್ರದ. ನನ್ನ ಎದುರುಗಡೆನೆ ಸೋದರ ಮಾವ ಬಂದ ನಡಿ ಅಂತೇಳಿ ಕರ್ಕೊಂಡು ಮತ್ತೆ ಬಂದುಬಿಡ್ದದ. ಬಂದಮೇಲೆ ಮಲ್ಕೊಂಡು ನನ್ನ ಎದುರುಗಡೆನೆ ಇನ್ನೊಬ್ಬರ ಹತ್ರ ರಾತ್ರಿ ಹೋಗಿ ಮಲ್ಕೊಳ್ತಾಳ. ಇದು ನ್ಯಾಯ ಅಂತ ಕೇಳಿ ಒಬ್ಬರ ಹತ್ರ ಹೋದ್ರೆ ಏನಾಗ್ತದೆ ಅಂತ ಹಿಂಗೆ ಅಂದುಬಿಡ್ದದ. ಹ್ಯಾಂಗೆ ಸಿಟ್ಟು ಬರೋಂಗಿಲ್ಲದ. ಆದರೂ ಮುಂಜಾನೆ ದೇನ್ ಮಾವ ನೀವು ಜೈಲೊಳಗಿದ್ದಿರಿ, ನನಗೆ ಒಳ್ಳೆ ಇದು ಮಾಡಿದೆ, ಗೌರವ ಕೊಟ್ಟರೆ, ನಿಮ್ಮಗಳು ಏನು ಹೇಳಿದ್ರಿ ಜೈಲೊಳಗಿದ್ದು, ಈಗ ಹೊರಗೆ ಬಂದು ಏನು ವ್ಯವಹಾರ ಮಾಡ್ತಿದ್ದೀರಿ, ನಿಮಗೊಂದು ಗಂಡ ಬೇಕಾಗಿತ್ತಲ್ಲ, ತಾಳಿ ಬೇಕಾಗಿತ್ತು ನಿಮ್ಮ ಮಗಳಿಗೆ, ಆಯಿತು ಕಟ್ಟಿದ್ದೀನಿ, ಈಗ ಇನ್ಮೇಲೆ ನಮ್ಮೂರಿಗೆ ನೀವು ಬರಬೇಡ್ರಿ, ನಮ್ಮೂರಿಗೆ ನಾ ಇರ್ತೀನಿ, ನಿಮ್ಮೂರಲ್ಲಿ ನೀವು ಇರ್ರಿ, ನಿಮ್ಮ ಮಗಳು ಕಳ್ಸೋದು ಬೇಡ, ತಾಳಿ ಕಟ್ಟಿದ್ದಾಯಿತು, ನಿಮ್ಮ ಜೀವನ ಮಾಡ್ಕೊರಿ, ಈಗ ನಡೆದದಲ್ಲ ಮಾಡ್ಕೊರಿ ಅಂತ. ಆಯಿತು ಹೋಗು ಅಂತೇಳಿ ಅಂದರು. ಲಗ್ನ ಫೋಟೋ ಗಿಟ್ಟಿದ್ದು ಎಲ್ಲ ಕಸ್ಕೊಂಡ್ರು. ಈಗ ಅವಳ ಫೋಟೋ ಸಹಿತ ಮನೇಲಿ ಇಲ್ದದ, ಕಸ್ಕೊಂಡ್ರು. ಆಯ್ತು ಅಂತೇಳಿ ಬೆಳಗಿನ ಜಾವ ಬಸ್ಸಿಗೆ ಬಂದುಬಿಟ್ಟಿರೋದ. ಮತ್ತು ಅವ್ರು ಬಂದಿರೋದ. ಮತ್ತು ಇನ್ನೊಂದು ಮಾಡ್ಕೊಂಡಿದ್ದಾರೆ ಅಂತ ಸುಮ್ಮನೆ ಪಬ್ಲಿಕ್ ಮಾಡೋಣ ಬಂದುಬಿಟ್ಟು ನಮ್ಮ ಮಗಳಿಗೆ ಹೊಲ ಮನೆ ಕೊಡೋಂಗಿಲ್ಲ, ಬಿಟ್ಟಿಲ್ಲ, ಬೇಕಾದ್ರೆ ಬಿಟ್ಟು ಹೋಗ್ರಿ ಅಂತಂದಿದೆ. ಆಳವ್ರಿಗೆ 60 ಮಂದಿ ಅಂತ, ಆಸ್ತಿ ನಾ ಕೊಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಬಿಟ್ಟು ಹೋದ್ರದಾದ. ಮುಂದೆ ಅವಳಿಗೆ ಒಂದು ವರ್ಷ ಆಯ್ತದ. ಮತ್ತು ಅವಳು ಡೆಲಿವರಿಗೆ ಹೋದ್ರದಾದ. ನನ್ನ ಮೊದಲಿನ ಕೇಸಿಗೆ ಶಿಕ್ಷೆ ಆಯಿತು. ಒಳಗೆ ಬಂದಿದ್ದಾದ. ಒಳಗೆ ಬಂದಮೇಲೆ ಮತ್ತೆ 2 ವರ್ಷ ಆಯಿತು. ಪೆರೋಲ್ ಮೇಲೆ ಬಂದಾಗ ಈಕೆ ಡೆಲಿವರಿ ಆಗಿತ್ತದ. ಅಲ್ಲಿ ಹೆಣ್ಮಗು ಅದ. ನಾವು ಇಲ್ಲಿ ನಮ್ಮ ಮನೆಗೆ ಇದ್ದುಕೊಂಡಿದ್ದದ. ಜೈಲಿಗೆ ಬಂದಿದ್ದರೆ ನೀ ಇಲ್ಲೇ ಜೈಲಲ್ಲೇ ಇರಬೇಕು, ನನ್ನ ಮನೆಯಲ್ಲೇ ಇರಬೇಕು, ನೀವು ಊರಿಗೆ ಹೋಗಬಾರ್ದು, ನೀನು ಹೋಗಬೇಕಾಗಿದ್ದರೆ ನಾವು ಇಬ್ಬರು ಜೊತೆಯಲ್ಲೇ ಹೋಗೋಣ ಅಂತ ಹೇಳ್ದಿದ್ದದ. ಆಯ್ತು ಅಂದಿರ್ತದ. ಹೋದಕ್ಕೆ ತಕ್ಷಣ ನಾನು ಜೊತೆಯಲ್ಲೇ ಹೋಗೋಣ, ಇಬ್ಬರು ಕಲಿತೆ ಬಂದು ಫಸ್ಟ್ ಟೈಮೇ ಬಂದಿದ್ದಾರೆ ಪೆರೋಲ್ ಮೇಲೆ. ಫಸ್ಟ್ ಟೈಮೇ ಕರ್ಕೊಂಡು ಹೋದರು. ಹೋಗಮ್ ನಡಿ ಅಂತೇಳಿ ಜೀಪ್ ಮಾಡಿದ್ರು. ಅಲ್ಲಿ ನಾಳೆ ಹೊತ್ತು ಹೊಂಟ್ರೆ ಮಂಗಳವಾರ ಇದೆ, ನಾವು ತಾಯಿ ಮಗಳು ಕಳ್ಸಂಗಿಲ್ಲ, ಹೋಗಬೇಡ್ರಿ ಅಂತಂದು ಜೀಪ್ ವಾಪಸ್ ಜೀಪ್ ಮಾಡಿದ್ದೇವೆ. ಜೀಪ್ ವಾಪಸ್ ಕಳಿಸ್ದೆ. ಮತ್ತು ಮಲ್ಕೊಂಡಿರೋ ರಾತ್ರಿ ಹಾಗೆ ಮಾಡಿದ್ರದಲ್ಲ. ರಾತ್ರಿ ಬೇರೆ ಯಾರೋ ಬಂದಿದ್ದಾರೆ ನಡಿ ಅಂತೇಳಿ ಕರ್ಕೊಂಡು ನೋಡಿದ್ರು. ಅವಾಗ ಚಾಕು ತೊಗೊಂಡು ಹೋಗಿದ್ದದ. ಈ ಸಲ ಪುನಃ ಹಾಗೆ ಮಾಡಿದ್ರೆ ಹೊಡಿಬೇಕಂತೇಳಿ ಹೋಗಿದ್ದದ. ಪುನಃ ಹಾಗೆ ಮಾಡಿದ್ರು. ಮಗು ಬಗಲಲ್ಲಿತ್ತು. ಮಗು ಅಕ್ಕಿ ಹೊಡ್ಯಕ್ಕೆ ಹೋದೆ. ಮಗು ಹಿಂಗೆ ಅಡ್ಡು ಮಾಡಿದ್ರು. ಸ್ವಲ್ಪ ಚರ್ಚುತ್ತದೆ. ಸ್ವಲ್ಪ ಚರ್ಚನೇ ಅದು ಬಿಟ್ಟು ಇಕ್ಕಿ ಹೊಡೆದ್ಬಿಟ್ಟಿದೆ. ಅವ್ರು ಸತ್ತು ಹೋದ್ರು. ನಾನು ಹೊಡ್ಕೊಂಡೆ ರೀ. ಹೀಗೆ ರೀ ಮೂರ್ಛೆ. ನಾನು ಯಾಕೆ ಬದುಕಬೇಕು, ನಾನೇ ಯಾಕಿರ್ಬೇಕಂತ ಮಂದಿ ಅವ್ರ ಜೇವರಿಗೆ ತಾಲೂಕು. ಏನು ಓದಿದ್ದೀರಿ ನೀವು? SSLC ಪಾಸ್ ಅದ 74 ಅಲ್ಲಿ. ಇಲ್ಲೇನು ಎಜುಕೇಶನ್ ಕಂಪ್ಲೇಂಟ್ ನಮ್ಮ ಅವ್ರ ಜೊತೆ ಹೋಗ್ಬೇಕು. ಅವ್ರು ಹೋದ್ರೆ ಇಲ್ಲೇ ಅದರದ. ಯಾಕೆ ಅವ್ರು ನಾವು ಅವರೇ ಕರ್ಕೊಂಡು ಹೋಗ್ಬೇಕು.
ಅದು SSS ಪಾಸ್ ಆದ ಅದೇ ನೌಕರಿ ಬಂತು 74ರಲ್ಲಿ. ಇಲ್ಲಿ ಕೆಲಸ ಮಾಡಿಂದ ಅದು ಇಲ್ಲಿನ ವಾಚ್ಮೆನ್ ಮಾಡಿದ್ರದ 1.5-2 ಲಕ್ಷ ಖರ್ಚು ಹಾಕಿದ್ದಾರೆ ದಾದ, ಕೊಟ್ಟಿದ್ದಾರೆ. ನನಗೆ ಬಿಡುಗಡೆ ಆಗಬೇಕಾದ್ರೆ ಅಲೋಕ್ ಕುಮಾರ್ ಸಾಹೇಬರು DIG ಸಾಹೇಬರೇ ನನ್ನ ಕಾರಣ. ಅವ್ರು ಬಂದ ತಕ್ಷಣ ಒಂದು ವರ್ಷದಲ್ಲೇ ನನ್ನ ಬಿಡುಗಡೆ ಮಾಡಿ ಇವತ್ತು ಹೊರಗೆ ಹಾಕಿದ್ದಾರೆ. ಅವ್ರ ಆಶೀರ್ವಾದ ಅವ್ರ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಕಡಿಮೆ ಇದ್ದದ. ಇವು ಕೂದಲು ನಾನು ಇಲ್ಲಿ ಒಳಗೆ ಬಂದು ದೇವ್ರಿಗೆ ಬಿಟ್ಟಿದ್ದದ. ಈಗ ತೆಗಿಯಂಗಿಲ್ಲ, ಅದು ಹಿಂಗೆ ಕೊನೆವರೆಗೂ ಇಡ್ತೀನಿ ದಾದ. ನೀವು ಇರೋವರೆಗೂ ಹಂಗೆ ಬಿಡ್ತೀನಿ ದಾದ. ಈಗ ಮಂಡ್ಯ ಹೊಲಕ್ಕೆ ಊರಿಗೆ ಹೋಗ್ತೀನಿ ದಾದ, ಜೇವರ್ಗಿ ತಾಲೂಕು. ಒಟ್ಟು ಎಷ್ಟು ವರ್ಷ ಜೈಲಲ್ಲಿ ಇದ್ರಿ? 37 ವರ್ಷ ಜೈಲಿದ್ದ. ಮೊದಲು ಇವಾಗ ಎರಡು ಎಲ್ಲ ಸೇರಿ 37 ವರ್ಷ. ಈಗ ನಿಮ್ಗೆ ಎಷ್ಟು ವಯಸ್ಸು? 74 ಇದ್ದದ. ಓಕೆ, ಥ್ಯಾಂಕ್ ಯು. ಕೋಲಾರ ಸರ್ ನಮ್ಮದು. ನನ್ನ ಮಿಸ್ಸಸ್ಸು ಸುಸೈಡ್ ಮಾಡಿಕೊಂಡ್ರು. ಅಂದರೆ ಅವರು ಮಾನಸಿಕವಾಗಿ ಅವಾಗವಾಗ ಮನೆ ಬಿಟ್ಟು ಹೋಗೋರು, ಇದು ಮಾಡ್ತಾಯಿದ್ರು. ಆದರೆ ಏನಕ್ಕೆ ಹೋಗ್ತಿದ್ರು ಅಂತ ಅರ್ಥ ಆಗಲಿಲ್ಲ ನನಗೆ. ಒಂದು ಸಾರಿ ಸುಸೈಡ್ ಮಾಡಿಕೊಂಡಾಗ ಅವರು ತಂದೆ ತಾಯಿಯವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಆ ಪೊಲೀಸು ಸ್ಟೇಷನಲ್ಲಿ ನಾನೇ ಮಾಡಿರಬಹುದು ಅನ್ನೋ ಇದರಲ್ಲಿ ನನ್ನ ಒಳಗಡೆ ಹಾಕಿದ್ರು. ಆವಾಗ ಈಗ 14 ವರ್ಷ ನಾನು ಅನುಭವಿಸಿದ್ದೀನಿ. ನನಗೂ ಒಂದು ಮಗು ಇದೆ. ಮಗು ನೋಡಿಕೊಂಡು ಇಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು 10 ವರ್ಷ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ, ಎಮರ್ಜೆನ್ಸಿಯಲ್ಲಿ. ಆ ದುಡ್ಡಿಂದ ನನ್ನ ಮಗನ ಓದಿಸ್ಕೊಂಡು ಈಗ ಏನು ಮಾಡ್ತಿದ್ದೆ ನಿಮ್ಮ ಮಗ? ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಅಂದರೆ ನನ್ನ ಜೊತೆ ಇದೆ. ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮನ್ನ ಹೆಂಗೆ? ಅಂದರೆ ಅವ್ರು ಸೂಸೈಡ್ ಅಂದರೆ ಮನೆಯಲ್ಲಿ ಅವ್ರಿಗೆ ಫಿಟ್ಸ್ ಬರ್ತಿತ್ತು, ಹೋಗಿ ಇದರಲ್ಲಿ ಬಿದ್ದಿರೋದು ಬೆಂಕಿಯಲ್ಲಿ. ನಾವು ಒಂದು ಮನೆಯಲ್ಲಿದ್ವಿ, ಅವರು ಒಂದು ಮನೆಯಲ್ಲಿದ್ದು. ಅದು ಬರ್ನಿಂಗ್ ಇದರಿಂದ ನಾನೇ ಮಾಡಿದ್ದೀನಿ ಅನ್ನೋ ಇದರಲ್ಲಿ ಅವ್ರು ಕೊಟ್ಟರು. ಅಲ್ಲೂ ಲೋಪ ಆಯಿತು. ಅಲ್ಲಿ ನ್ಯಾಯಾಲಯದಲ್ಲಿ ಅದನ್ನ ನೀವು ಮಾಡಿಲ್ಲ, ನಾವು ಮಾಡಿಲ್ಲ ಅನ್ನೋದಕ್ಕೆ ನಾವು ಒಳಗಡೆ ಇರ್ತೀವಲ್ಲ ಸರ್. ನಾವು ಯಾವ ರೀತಿ ಅವ್ರಿಗೆ ನಾವು ಸಾಕ್ಷಿಗಳನ್ನ ಒದಗಿಸಿ ನಾವು ಕೊಡೋದಕ್ಕಾಗುತ್ತೆ? ಈಗ ನಿಮ್ಮದೆಲ್ಲ ತಪ್ಪಿಗೆ ಶಿಕ್ಷೆ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ ಸರ್. ಅದು ನಮ್ಮ ಹಣೆ ಬರಹ ಅಷ್ಟೇ. 14 ವರ್ಷ ಸರ್. ನನ್ನ ಜೊತೆಲೇ ಇದೆ ಸರ್. ಇಲ್ಲ ನಮ್ಮ ತಂದೆ ತಾಯಿ ನೋಡ್ಕೊತಿದ್ರು. ಸ್ಟಾರ್ಟಿಂಗು ಅಲ್ಲಿ ಕೇಸ್ ಆದಾಗ ಜೈಲಲ್ಲಿ 6 ಮಂತ್ ಇಟ್ಕೊಂಡಿದ್ದೆ ನನ್ನ ಮಗನ. ಆಮೇಲೆ ಆಚೆ ಕಳಿಸಿ ನನ್ನ ತಂದೆ ತಾಯಿನೇ ಇಷ್ಟು ವರ್ಷನೂ ನೋಡ್ಕೊಂಡಿದ್ದಾರೆ. ಈಗ ನಾನು ನೋಡ್ಕೊತಾ ಇದ್ದೀನಿ. ಎಸ್ ಸರ್. ಓಕೆ, ಹೆಸರು ಸರ್? ಕದರೇಶ್ ಸರ್. ನಾನು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ವೇಷವಾಟಿಕೆ ಮಾಡ್ತಿದ್ದೆ. ಗುಲ್ಬರ್ಗ ಸಂಗಮೇಶ್ವರಕ್ಕಾಗಿ ನನ್ನ ಮಗಳು ಕೊಟ್ಟು ಕಂಪ್ನಿಗೆ ಹಾಕಿ ಮೊದಲಿನ ಕೇಸ್ ನೌಕರಿ ಮೇಲೆ ಹೋಗ್ತೇವೆ ಅಂದ್ಬಿಟ್ರು. ಅವರು ವೇಷವಾಟಿಕೆ ಮಾಡಕತ್ತಿದ್ರು. ಮನೆ ದಾರು ಮಾರಿ ನಾನು ಎಂಟು ವೇಷವಾಟಿಕೆ ಮಾಡಕತ್ತಿದ್ರು. ಆಮೇಲೆ ಅದನ್ನ ನೋಡಿ ಆವತ್ತು ಅಲ್ಲೇ ಮಾಡಿ ಮಣಿಕಂಠ ಅಂತ ಹೇಳಿ ಚಿಕ್ಕಮಂಗ್ಳೂರು ಸರ್. ನಾವು ಒಂದು ಮರ್ಡರ್ ಕೇಸು ಮಿಸ್ಸಾಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ 14 ವರ್ಷ ಶಿಕ್ಷೆ ಅನುಭವಿಸಿ ಇವತ್ತು ನಮಗೆ ಹೊಸ ಜೀವನ ಸಿಕ್ಕಿದೆ. ತುಂಬ ಖುಷಿ ಇದೆ ಸರ್. ನಮಗೆ ತಾಯಿ ತಂದೆ ನೋಡ್ಕೊಬೇಕು, ಅಣ್ಣ ತಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಫ್ಯಾಮಿಲಿ ಬಿಟ್ಟಿರೋಕ್ಕಾಗಲ್ಲ ಸರ್. ಪರಿವರ್ತನೆ ಅದು ಆಟೋಮೆಟಿಕ್ ಮಾಡಿಸುತ್ತೆ ಸರ್. 14 ವರ್ಷ ಅಂದರೆ ಯೋಚನೆ ಮಾಡಿ ನೋಡಿ ಸರ್, ತುಂಬ ಕಷ್ಟ ಇರುತ್ತೆ ಜೀವನ. ಇಲ್ಲ ಸರ್, ನಾವು ಮಿಸ್ಸಾಗೇನೋ ಮಾಡ್ಕೊಂಡಿದ್ವಿ. ನಮಗೆ ಫ್ಯಾಮಿಲಿ ಕೇಸ್ ಏನಿಲ್ಲ. ಬಟ್ ನಾವು ಇವಾಗ ಎಲ್ಲ ಚೇಂಜಸ್ ಆಗಿದ್ದೀವಿ. ತುಂಬಾ ಕಳ್ಕೊಂಡಿದ್ದೀವಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಏನು ಕಳ್ಕೊಂಡಿಲ್ಲ ಅಂತ ಕೇಳ್ಬೇಕು ಸರ್. ನೀವು ಎಲ್ಲ ಕಳ್ಕೊಂಡಿದ್ದೀವಿ. ತಾಯಿ ಬದುಕಿದ್ರು 15 ವರ್ಷ ತಾಯಿ ತಂದೆ ನೋಡಿಲ್ಲ ಅಂದಾಗ ಇನ್ನೇನಾಗುತ್ತೆ ಸರ್. ಹೆಂಡತಿ ಮಕ್ಕಳು ಜೊತೆ ಕರೆಕ್ಟಾಗಿ ಸಂಸಾರ ಮಾಡಿಲ್ಲ. ನಮಗೆ ಒಳ್ಳೆ SP ಸಾಯರ್ ಇದ್ರು, ಪೆರೋಲ್ ಮಾಡ್ತಾಯಿದ್ರು. ನಾವು ವರ್ಷಕ್ಕೊಂದ್ಸರಿ ಹೋಗ್ತಾಯಿದ್ದು ಬರ್ತಾಯಿದ್ವಿ. ಆದ್ರೂ ಅದೇನಿಲ್ಲ. ಈಗ ಒಂದು ಕ್ಷಣ ಕೋಪ ಅನ್ನೋದು ಕೈ ತಗೊಂಡಿದ್ದಕ್ಕೆ ಇವತ್ತು 14 ವರ್ಷ ಜೈಲು. ಇಲ್ಲ, ಹೌದು ಸರ್, ಖಂಡಿತ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್, ಕೋಪ ಬರುತ್ತೆ ಮನುಷ್ಯನಿಗೆ. ಮನುಷ್ಯ ಆದ್ಮೇಲೆ ಕೋಪ ಬರುತ್ತೆ. ಆದರೆ ನಮ್ಮ ಥರ ಎಲ್ಲ ಕೋಪ ಮಾಡ್ಕೊಬಾರ್ದು ಸರ್. ಯಾಕೆಂದರೆ ಕಾನೂನಿದೆ ಸರ್, ಕಾನೂನಿದೆ. ಅದ್ರ ಬಗ್ಗೆ ಅರಿವಿಲ್ಲದೆ ನಾವು ಮಾಡ್ಕೊಂಡಿದ್ದೀವಿ ಸರ್, ಅಷ್ಟೇ. ಅರಿವಿಲ್ಲ ಸರ್. ನಾವು ಕೂಲಿ ಕೆಲಸನೇ, ಟಿಂಬರ್ ಸರ್ ನಮ್ಮದು. ಕೂಲಿ ಕೆಲಸನೇ ಮಾಡ್ತಾ ಇದ್ದಿದ್ದು. ಬೇಕು ಅಂತ ಮಾಡಿದೀವೋ ಬಿಟ್ಟಿದ್ದೀವೋ ಅದು ಬೇಡ ಸರ್. ಇವಾಗ ಆಗೋಗ್ಬಿಟ್ಟಿದೆ ಅದು. ಬಟ್ ಇನ್ನು ಮುಂದೆ ಯಾವತ್ತೂ ಈ ಥರದ್ದೆಲ್ಲ ಬೇಕರಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಾವು 10 ವರ್ಷ ಮಾಡಿದ್ದೀನಿ ಸರ್ ಬೇಕರಿಯಲ್ಲಿ ಕೆಲಸ. 1 ನಿಮಿಷದ ಕೋಪಕ್ಕೆ 14 ಸರ್, ಅದೇ ಕೋಪ ಮಾಡ್ಕೊಬಾರ್ದು ಸರ್. ಏನೂ ಆಗಂಥದ್ದಿಲ್ಲ ಕೋಪ ಮಾಡಿಕೊಂಡು. ಪ್ರೀತಿಯಿಂದ ಏನು ಬೇಕಾದ್ರೂ ಮಾಡ್ಬಿಡ್ಬೋದಂತೆ. ಬಟ್ ಕೋಪದಿಂದ ಮಾತ್ರ ಇದೊಂದೇ ಮಾಡೋಕ್ಕಾಗೋದು. ಇದನ್ನು ಮಾಡಿದ್ರೆ ಈ ಥರ ಅನುಭವಿಸಾಗಬೇಕಾಗತ್ತೆ.
ಕ್ರೈಮ್ ಅಂತೂ ದಯವಿಟ್ಟು ಯಾರು ಮಾಡಬಾರ್ದು ಸರ್, ಇದೊಂದು ನನಗೆ ಗೊತ್ತಿರೋದು. ಯಾಕಂದರೆ ಎಸ್ಪೆಷಲಿ ಟೈಮು, ತಾಯಿ ತಂದೆ ಎಲ್ಲರ ಕಳ್ಕೊಬಿಡ್ತೀವಿ ಸರ್. ಮಣಿಕಂಠ ಅಂತ ಸರ್. ಪೆರಲ್ ಹೋಗಿ ನಾನು 2017 ಮದುವೆ ಆಗ್ತೀನಿ. ಮುಂಚೆ ಲವ್ ಮಾಡ್ತಾ ಇರ್ತೀವಿ. ಎಷ್ಟು ವರ್ಷದಿಂದ ಒಂದು 8 ವರ್ಷದಿಂದ ಲವ್ ಮಾಡ್ತಾ ಇರ್ತೀವಿ. ನೀವು ಕೇಸ್ ಮಾಡೋದನ್ನ ಮುಂಚೆಯಿಂದ ಲವ್ ಮಾಡ್ತಿದ್ದು? ಹೌದು, ಕೇಸ್ ಅಂದರೆ ಸ್ವಲ್ಪ ದಿವಸ, ಕೇಸ್ ಆದರೆ ಸ್ವಲ್ಪ ದಿವಸ. ಅವಾಗೇ ನಾನು ಲವ್ ಮಾಡ್ತಾ ಇದ್ದೆ. ಅದೇ ಹುಡುಗಿನ ಮದುವೆ ಆಗಿದ್ದೀನಿ 2017. ಟ್ರೈ ಮಾಡಿ ಜೈಲ್ ಬಂದಮೇಲೆ ಕೂಡ ಅವ್ರು ನಿಮ್ಗೆ ಕಾಯ್ತಿದ್ರಾ? ಖಂಡಿತ ಕಾಯ್ತಾ ಇದ್ರು ಸರ್, ಖಂಡಿತ ಇವತ್ತಿಗೂ ಕಾಯ್ತಾ ಇದ್ದಾರೆ ಸರ್. ಅಲ್ಲ ಸರ್, ಈಗ ನೀವು ಪೇರೆಂಟ್ನಲ್ಲಿ ಬಂದು ಮದುವೆ ಆಗಿ ಮತ್ತೆ ಜೈಲಿಗೆ ಹೋಗ್ತಾರೆ ಗೊತ್ತಿದ್ದು ಅವರು ಮದುವೆ ಆಗ? ಹೌದು ಸರ್, ಖಂಡಿತ. ಓಕೆ, ಮದುವೆ ಆಯಿತು. ನಂಬಿಕೆ ಅವ್ರ ಮೇಲೆ, ನಿಮ್ಮ ಮೇಲೆ ಅವರಿಗೆ ನಂಬಿಕೆ ಇತ್ತು? ಬೇಜಾನಿದೆ ಸರ್. ಅದನ್ನ ಹೇಳಿ. ಅಷ್ಟೇ. ನಿಮ್ಮ ಲವ್ ಹೇಗೆ ಶುರು ಆಯಿತು? ಮತ್ತೆ ನಿಮ್ಮ ಕ್ರೈಮ್ ಹೆಂಗಾಯ್ತು? ಕ್ರೈಮ್ ಲವ್ ಮಾಡೋಕ್ಕಿಂತ ಮುಂಚೆನೆ ಕ್ರೈಮ್ ಆಗಿತ್ತು. ಅದು ಲವ್ ಮಾಡಿ ನಾನು ಫಸ್ಟೇ ಲವ್ ಮಾಡ್ತಾ ಇದ್ದೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ, ವಯಸ್ಸು ಸಣ್ಣದಿತ್ತು. ಅದಾದಮೇಲೆ ನನಗೆ ಕೇಸ್ ಆಗಿಬಿಡ್ತು. ಆಮೇಲೆ ಮತ್ತೆ ನಾನು ಇದು ಮಾಡಿದಾಗ ಆಯಿತು ಅಂತೆಲ್ಲ ಇದು ಮಾಡಿಕೊಂಡು ಅಲ್ಲ 2017 ಫಸ್ಟ್ ಪೇರೋಲ್ ಮಾಡ್ತಾರೆ ನನಗೆ ನಮ್ಮ SP ಸಾಹೇಬರು. ಆವಾಗ ನಾನು ಮದುವೆ ಆಗ್ತೀನಿ. ಹೇಗೆ ಭೇಟಿ ಆಯ್ತು? ಪೇರೋಲ್ ಮಾಡಿದಾಗ ನೀವು ಹೊರಗಡೆ ಹೋಗಿ ಏನಿಲ್ಲ, ಇಲ್ಲಿಂದನೇ ಎಂಟ್ರಿ ಬಂದಿದ್ರು. ನನಗೆ ಶ್ಯೂರಿಟಿ ಅವರೇ ಕಟ್ಟಕ್ಕೆ ಬರಬೇಕಾಗಿತ್ತು. ಪೇರೋಲ್ ಆದಾಗ ನನ್ನ ತಮ್ಮವ್ರನ್ನ ಕರೆಸ್ಕೊಂಡಿದ್ದೆ ನಾನು. ನನ್ನ ತಮ್ಮ ಶ್ಯೂರಿಟಿ ಕಡ್ದು ಅವ್ರು ಕಾಯ್ತಾ ಇದ್ರು ಇಲ್ಲೇ. ಇಲ್ಲಿಂದಾನೆ ಕರ್ಕೊಂಡು ಹೋಗಿದ್ದೆ ನಾನು ಅಷ್ಟೇ. ಕರ್ಕೊಂಡು ಹೋಗಿ ಆಮೇಲೆ ಮದುವೆ ಆದೆ. ನನ್ನ ಮನೆದೇವ್ರ ದೇವಸ್ಥಾನದಲ್ಲಿ ಮದುವೆ ಆದೆ ಸರ್. ಏನು ಹೇಳಿದ್ರು ನಿಮಗೆ ಅವತ್ತು? ಏನು ಹೇಳಿಲ್ಲ. ಅದರಲ್ಲಿ ಅವ್ರಿಗೇನು ಹೇಳಿಲ್ಲ ಇವತ್ತವರೆಗೂ. ಈಗ ನಾನು ಅಮ್ಮ ಇವಾಗ ನಾನು ಹೋಗ್ಬೇಕಂದ್ರೆ ಆಯ್ತು ಹೋಗಿ, ಇರ್ಬೇಕಂದ್ರೆ ಆಯ್ತಿರಿ ಅಷ್ಟೇ ನೋಡೋಕ್ಕೆಲ್ಲ ಮಗು ಕರ್ಕೊಂಡ್ ಬರ್ತೀವಿ ಸರ್. ಇಲ್ಲಿಗೆ ಸ್ವಲ್ಪ ಅವನಿಗೆ ಬುದ್ಧಿ ಬಂದಾಗಿಂದ ಸ್ವಲ್ಪ ಕಮ್ಮಿ ಮಾಡಿದ್ವಿ. ಇವಾಗ 7 ವರ್ಷ. ಇವಾಗ ಅವನಿಗೆ ಗೊತ್ತಾಗ್ತಾ ಇತ್ತು, ಈಗಲೂ ಗೊತ್ತಾಗುತ್ತೆ ಸರ್. ಹೌದು ಸರ್, ಈಗ ಮೊನ್ನೆನೂ ಗೊತ್ತಾಗುತ್ತೆ ಸರ್ ಅವನಿಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಸರ್ ಓದ್ತಾ ಇರುತ್ತೆ, ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವಾಗ ಈ ವರ್ಷ. ಈಗ ಹೋಗಿ ಪ್ರೀತಿಸಿದ ಹುಡುಗಿ, ಹೌದು, ಆಮೇಲೆ ಮಗ, ಹೌದು, ಸುಂದರವಾದಂಥ ಜೀವನ. ಹೌದು ಸರ್. ಹೆಂಗಿದೆ ನಿಮ್ಮ ಕನಸು? ಸರ್ ನಾನು ನಿಜ ಹೇಳ್ಬೇಕಂದ್ರೆ ನನಗೆ ತುಂಬ ಚೆನ್ನಾಗಿದೆ ಸರ್ ಜೀವನ. ನನ್ನ ಜೈಲಿ ಸರ್ ನಮ್ದು ಕೂಲಿ ಕೆಲಸನೇ ಮಾಡ್ತೀನಿ ನಾನು. ಟಿಂಬರು, ಬಿಕ್ರಿ, ಅದು ಇದು ಏನು ಬೇಕಾದ್ರೂ ಮಾಡ್ತೀನಿ ನಾನು ಕೆಲಸಕ್ಕೆ. ಬೇಕರಿ ಕೆಲಸ ಮಾಡ್ತಿದ್ರಿ? ಹೌದು. ಬೇಕರಿ ಹಾಕೋತೀರಾ? ಇಲ್ಲ, ಅಷ್ಟೊಂದು ಬಜೆಟ್ ಇಲ್ಲ ಸರ್ ನಮ್ಮ ಹತ್ರ. ಅಲ್ಲ, ಈ ಜೀವನದಿಂದ ಸುಂದರ ಜೀವನದ ಜೊತೆಗೆ ಹೊಸ ಜೀವನ, ಹೆಂಡತಿ ಮಗು. ಹೌದು ಸರ್, ನನಗೆ ಆ ಜೀವನಕ್ಕೆ ಹೇಗೆ? ಹೌದು ಸರ್, ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನನಗೆ ಈಗ ಅದೇ ಜೀವನ ಕೊಟ್ಟಂಗೆ ಆಗಿದೆಯಲ್ಲ ಸರ್. ಇವಾಗ ನಾನು ಒಳಗಿದ್ದು ಕೆಲಸ ಮಾಡಿ ಅದು ಹುಡ್ದಾಗ್ಲೇ ನನಗೆ ಅದೇ ಜೀವನ ಕೊಟ್ಟಂಗೆ ಆಗಿದೆಯಲ್ಲ. ಹಂಗಾಗಿ ಮುಂದೆ ಹೊಸ ಜೀವನ ತುಂಬ ಚೆನ್ನಾಗಿರುತ್ತೆ ಸರ್. ಹೌದು, ತಾಯಿ ತಂದೆ ಇದ್ದಾರೆ, ಅಣ್ಣ ತಮ್ಮ ಇದ್ದಾರೆ, ಅತ್ತಿಗೆ ಇದ್ದಾರೆ, ತಮ್ಮನ ಹೆಂಡತಿ ಇದ್ದಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ.